ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್. ದೊಡ್ಡ ಹನುಮಂತ ನಾಯಕ್ ಅಂತ. ನಾನು ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕು ಆಯನೂರು ಅಂತಕ್ಕಂಥ ಒಂದು ಪುಟ್ಟ ಹಳ್ಳಿಯ ಒಂದು ಹುಡುಗ. ಅಲ್ಲಿಂದ ಆ ಪುಟ್ಟ ಹಳ್ಳಿಯಿಂದ ಭಾಳಷ್ಟು ಶ್ರಮಪಟ್ಟು ಭಾಳಷ್ಟು ಕಷ್ಟಪಟ್ಟು ಓದಿ ಈ ಒಂದು ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದ್ದೀನಿ. ನಾನು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಅಡ್ವೊಕೇಟಾಗಿ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೇನೆ. ಬಡ ರೈತರ ಮಕ್ಕಳು ಕೂಡ ಬಿಗ್ ಬಾಸ್ನ ಒಂದು ವೇದಿಕೆಯನ್ನು ನೋಡ್ಬೋದು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಏನು ಇತ್ತೀಚಿನ ಒಂದು 13 ಸೀಸನ್ನಲ್ಲಿ ಈಗ ಬಿಗ್ ಬಾಸ್ ಏನು ಅವಕಾಶ ಮಾಡಿಕೊಟ್ಟಿದೆಯಲ್ಲ, ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಪಟ್ಟಿರ್ತಕ್ಕಂಥ ಒಂದು ಶ್ರಮ ಏನಿದೆಯಲ್ಲ, ಅದು ಶ್ರಮ ಅಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಅದು ಅನುಭವಗಳನ್ನು ಕಲಿಯುತ್ತಾ ಹೋದಾಗ ಜೀವನದ ಒಂದು ಸಾಗರವನ್ನು ಈಜುತ್ತಾ ಹೋಗಿ ದಡ ಸೇರ್ಬೋದು ಅಂತಕ್ಕಂಥದ್ದನ್ನು ನಾನು ಅರಿತುಕೊಂಡಿದ್ದೇನೆ. ದಯವಿಟ್ಟು ನನ್ನನ್ನು ಕೂಡ ಈ ಒಂದು 13ನೇ ಸೀಸನ್ಗೆ ಕಂಟೆಸ್ಟ್ ಆಗಿ ನೀವು ಆಯ್ಕೆ ಮಾಡ್ತೀರ ಅನ್ನೋ ಒಂದು ನಂಬಿಕೆ ಭರವಸೆ ನನ್ನಲ್ಲಿದೆ. ಆ ಬಡವರು ಮಕ್ಕಳು ಆ ಒಂದು ವೇದಿಕೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಆ ಬಿಗ್ ಬಾಸ್ ಮನೆ ಅಂತಕ್ಕಂಥದ್ದು ಅದೊಂದು ದೇವರ ಮನೆ ಇದ್ದಾಗೆ. ಅಲ್ಲಿಂದ ನಾವು ಕಲಿತು ಹೊರಗಡೆ ಬಂದಾಗ ಅದು ಯಾವ ರೀತಿ ನಮಗೆ ಆಶೀರ್ವಾದ ಮಾಡಿ ಕಳಿಸಿದೆ, ನಾವು ಈ ಒಂದು ಸಮಾಜದಲ್ಲಿ ಬಂದು ಯಾವ ರೀತಿ ಬದುಕ್ತಿದ್ದೀವಿ ಅನ್ನೋದನ್ನು ಕೂಡ ಒಂದು ಬಿಗ್ ಬಾಸ್ ಮನೆ ಕಲಿಸ್ಕೊಡ್ತದೆ. ದಯವಿಟ್ಟು ಜನರ ಮಧ್ಯೆ ನಾವು ಕೂಡ ಇದ್ದೇವೆ, ಬಡವ್ರ ಮಕ್ಕಳು ಕೂಡ ಬೆಳಿಬೋದು ಅಂತ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಮಾಡಿಕೊಡಿ. ನನ್ನನ್ನು ಕೂಡ ಅದಕ್ಕೆ 13ನೇ ಕಂಟೆಸ್ಟೆಂಟ್ ಆಗಿ ನನ್ನನ್ನು ಆಯ್ಕೆ ಮಾಡಿ. ನನಗೆ ಹೆಚ್ಚಿನದಾಗಿ ಏನು ಆಸೆಗಳೇನಿಲ್ಲ. ಬಡವರು ಏನು ಇರ್ತಾರಲ್ಲ ಅಂಥವ್ರಿಗೆ ಸಹಾಯ ಮಾಡ್ಬೇಕನ್ನೋದೇ ನನ್ನ ಮೂಲ ಉದ್ದೇಶ ಆಗಿರ್ತಕ್ಕಂಥದ್ದು. ಯಾಕಂದರೆ ಬಡವ್ರ ಕಷ್ಟ ಬಡವ್ರು ಮಾತ್ರ ಅರಿತುಕೊಳ್ಳೋದಕ್ಕೆ ಸಾಧ್ಯ. ಆ ಒಂದು ಉದ್ದೇಶನ ಇಟ್ಕೊಂಡು ನಾನು ಕೂಡ ಬಿಗ್ ಬಾಸಿಗೆ ಬರಬೇಕು ಅನ್ನೋ ಒಂದು ವಿಚಾರವನ್ನು ನಾನು ಅರಿತುಕೊಂಡು ಈ ಒಂದು ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ನನ್ನನ್ನು ಕೂಡ 13ನೇ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಮಾಡಿ. ನಾನು ದುಡ್ದಿರ್ತಕ್ಕಂಥ ಒಂದು 10 ರೂಪಾಯಿದಲ್ಲಿ 1 ರೂಪಾಯಿನ ಎಲ್ಲೋ ಖರ್ಚು ಮಾಡ್ತಾಯಿದ್ದೀನಿ. ಅಂದರೆ ಬಡವರಿಗೆ, ಬಡ ಮಕ್ಕಳಿಗೆ, ಎಲ್ಲರಿಗೂ ಕೂಡ ನನ್ನ ರೀತಿಯಾಗಿರುತ್ತೆ ಬೇರೆ ದಾರಿಯಲ್ಲೇ ಹೋಗಿ ನಾನು ಅದನ್ನು ಕೊಡ್ತಾಯಿದ್ದೀನಿ, ತಲುಪಿಸ್ತಾ ಇದ್ದೀನಿ. ಅದು ನನಗೆ ತೃಪ್ತಿ ಇದೆ, ಸಂತೋಷ ಅನ್ನಿಸ್ತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಜನರಿಗೆ ಸಹಾಯ ಮಾಡ್ಬೇಕಂತಂದರೆ ಇಂಥ ವೇದಿಕೆಗಳು ಮುಖ್ಯವಾಗಿ ನಮ್ಮಂಥ ಬಡವ್ರ ಮಕ್ಕಳಿಗೆ ಬೇಕೇ ಬೇಕಾಗುತ್ತದೆ. ದಯವಿಟ್ಟು ನನ್ನನ್ನು ಕೂಡ ಈ ಒಂದು 13ನೇ ಸೀಸನನ್ನು ಕಂಟೆಸ್ಟೆಂಟ್ ಆಗಿ ನೀವು ಆಯ್ಕೆ ಮಾಡ್ತೀರಾ ಬಿಗ್ ಬಾಸ್ ಅನ್ನೋ ಒಂದು ನಂಬಿಕೆ ಭರವಸೆ ಹೆಚ್ಚು ನನ್ನಲ್ಲಿದೆ. ದಯವಿಟ್ಟು ಆಯನೂರು ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದ ಒಂದು ಹಳ್ಳಿ ಹುಡುಗ. ನಾನು ಅಲ್ಲಿಂದ ಇಲ್ಲಿಗೆ ಬಂದು ಅಂದರೆ ನಾವು ಬೆಂಗಳೂರಿಗೆ ಬಂದು ಜೀವನ ಮಾಡ್ಬೇಕಂತಂದರೆ ಅಷ್ಟು ಈಸಿಯಾಗಿ ಬಂದಿರೋದಿಲ್ಲ. ತುಂಬ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥದ್ದು ವ್ಯಕ್ತಿ.